ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸೊ ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ನಾವು ಮಕ್ಸ್ ರಿಲೇಟೆಡ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳನ್ನೂ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರ ಲಿಸ್ಟಿನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ಅಸೆಸ್ ಮಾಡಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 8:1 ಮಕ್ಸ್ ಯೂಸಿಂಗ್ 4:1 ಮಕ್ಸ್ ಅಂದರೆ ಮಲ್ಟಿಪ್ಲೆಕ್ಸರ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇದು ಡಿಜಿಟಲ್ ಲಾಜಿಕ್ಸಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿ ಬರ್ತದೆ. ಸೊ ಮಲ್ಟಿಪ್ಲೆಕ್ಸರ್ಸ್ನ ಅಷ್ಟು ಕೇಳೋದಕ್ಕಿಂತ ಮುಂಚೆ ಎಲ್ಲ ಕ್ವಶನ್ ಪೇಪರ್ ಮಾಡೋರು ಕೂಡ ಪ್ರಿಫರ್ ಮಾಡೋದು ನಾವಾಗೆ ಲಾಜಿಕ್ನ ಬಿಲ್ಡ್ ಮಾಡೋದನ್ನು ಪ್ರಿಫರ್ ಮಾಡೋದ್ರಿಂದ 8:1 ಯೂಸಿಂಗ್ 4:1 ಅಥವಾ 4:1 ಯೂಸಿಂಗ್ 2:1 ಮಕ್ಸ್ ಆ ಥರ ಕ್ವಶನ್ಸ್ ಕೇಳೋದು ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಈ 4:1 ಮಕ್ಸ್ ಇರ್ಬೋದು, 8:1 ಮಕ್ಸ್ ಇದನ್ನು ಕಲಿಯೋದಕ್ಕಿಂತ ಮುಂಚೆ ಮೊದಲಿಗೆ ನಾವು ಬೇಸಿಕ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಏನು N1 = 8, N2 = 4. ಇಲ್ಲಿ N1 ಅಥವಾ N2, N1, N2, ಈ N1 ಮತ್ತು N2 ಏನು ಇನ್ಪುಟ್ಸ್ ನೋಡಿ. ಇನ್ಪುಟ್ ಮಕ್ಸಲ್ಲಿ ಕೇವಲ ಒಂದೇ ಒಂದು ಔಟ್ಪುಟ್ ಇರುತ್ತೆ. ಸೊ ಮೊದಲನೇದು 8:1 ಮಕ್ಸಲ್ಲಿ ಎಷ್ಟು ಇನ್ಪುಟ್ಸ್ ಇದೆ? 8. 4:1 ಮಕ್ಸಲ್ಲಿ ಎಷ್ಟು ಇನ್ಪುಟ್ಸ್ ಇದೆ? 4. ಸೊ ನಾನು ಒಂದು ಫಾರ್ಮುಲಾ ಥರ ಹೇಳ್ಕೊಟ್ಟಿದ್ದೆ. ಈಗ 8:1 ಮಕ್ಸ್ನ ಮಾಡಬೇಕು. ಯಾವುದನ್ನು ಯೂಸ್ ಮಾಡ್ಕೊಂಡು 4:1 ಮಕ್ಸ್ ನಮಗೆ ಟೋಟಲ್ ಎಷ್ಟು ಬೇಕು ಅಂತ ಹೇಗೆ ಕಂಡುಹಿಡಿಯೋದು? N1/N2, 8/4 ವಿಚ್ ಈಸ್ ಈಕ್ವಲ್ ಟು 2. ಮತ್ತೆ ಏನು ಮಾಡಬೇಕು? ಈ ರಿಮೈಂಡರ್ನ ತಗೋಬೇಕು, /4ನೇ ಮಾಡಬೇಕು. ಮತ್ತೆ ಇಲ್ಲಿ ಮಾಡಿದಾಗ ಏನಾಯಿತು? 0.5 ಬಂತು. ಅದಕ್ಕೋಸ್ಕರ ಇದನ್ನು ಸ್ಪೆಷಲ್ ಕೇಸ್ ಅಂತ ಕರೀತೀವಿ. ಇದನ್ನು ಸ್ಪೆಷಲ್ ಕೇಸ್ ಯಾಕಂತ ಅಂದರೆ ನಾವು 4:1 ಮಕ್ಸ್ನ 2:1 ಮಕ್ಸ್ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಬೇಕಾದ್ರೆ ಈಸಿಯಾಗಿ ನಮಗೆ ಒಂದು ಹೋಲ್ ನಂಬರ್ ಬಂತು. ಆದರೆ ಇಲ್ಲಿ ಡೆಸಿಮಲ್ ನಂಬರ್ ಬರ್ತಿದೆ. ಎರಡನ್ನೂ ಕೂಡ ಆ್ಯಡ್ ಮಾಡಿದ್ರೆ ನಮಗೆ ಅರೌಂಡ್ 2.5 ಬರುತ್ತೆ. 2.5 ಮಕ್ಸ್ ಹೆಂಗೆ ಮಾಡ್ತೀರಾ? ಬರಲ್ಲ. ಸೊ ಅದನ್ನು ಹೇಗೆ ಮಾಡಬೇಕು ಅಂದರೆ ವಿ ಯೂಸ್ ಎನೇಬಲ್. ಯಾಕಂದರೆ ನಮಗೆ 2.5 ಮಕ್ಸ್ನ ಹೇಗೆ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೋಸ್ಕರ ವಿ ಯೂಸ್ ಎನೇಬಲ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಹೇಗೆ? ಮೊದಲಿಗೆ ಟ್ರುತ್ ಟೇಬಲ್ ಬರೆಯೋಣ. ಸೊ ನಮಗೇನಿರೋದು 8 ಇನ್ಪುಟ್ಸ್ ಅಂದರೆ 2/3. 8 ಇನ್ಪುಟ್ಸ್ ಅಂದರೆ ಏನಾಯಿತು? 2/3. 3 ಅಂದರೆ ಎಷ್ಟಾಯಿತು ನಮಗೆ? 3 ಸೆಲೆಕ್ಟಿವ್ ಲೈನ್ಸ್. ಎಲ್ರಿಗೂ ಗೊತ್ತಿರ್ಬೋದು, ಸೆಲೆಕ್ಟಿವ್ ಲೈನ್ಸ್ ಮುಖಾಂತರನೇ ಯಾವ ಇನ್ಪುಟ್ಗಳನ್ನು ನಾವು ಔಟ್ಪುಟ್ಟಾಗಿ ತೊಗೊತೀವಿ ಅಂತ ಬರುತ್ತೆ. ಸೊ ಇಲ್ಲಿ ಬಂದಾಗ S2, S1, S0, Y. ಸೊ 0 0 0 0 1 1 1 1 0 0 1 1 0 0 1 1 0 1 0 1 0 1 0 1. ಸೊ ಔಟ್ಪುಟ್ಗಳೇನು ತೊಗೊಳೋಣ? I0, I1, I2, I3, I4, I5, I6, I7. ಸೊ ಟ್ರುತ್ ಟೇಬಲ್ ಆಯಿತು. ಸೊ ನಮಗಿಲ್ಲಿ ಇಕ್ವೇಷನ್ ಬರೆಯೋದೇನು ಬೇಡ, ಬ್ಲಾಕ್ ಡಯಾಗ್ರಾಮ್ ಬರೆಯೋದು ಏನು ಬೇಕಾಗಿಲ್ಲ. ಈಸಿಯಾಗಿ ನಮಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು. ನಮಗೇನು ಟ್ರುತ್ ಟೇಬಲ್ ಬರೆದಾಯಿತು, ಈಗ ಸರ್ಕ್ಯೂಟ್ ಡಯಾಗ್ರಾಮ್ ಬರೀಬೇಕು. ಹೇಗೆ ಬರೆಯೋದು? ನಾವು ಎರಡನ್ನು ಯೂಸ್ ಮಾಡ್ತಾ ಹೋಗೋಣ. 4:1 ಮಕ್ಸ್, 4x1 ಮಕ್ಸು ಎರಡನ್ನ ಯೂಸ್ ಮಾಡ್ತಾ ಹೋಗೋಣ. ಪ್ರತಿಯೊಂದಕ್ಕೂ 4 ಇನ್ಪುಟ್: I0, I1, I2, I3, I4, I5, I6, I7. ಸೊ ಟೋಟಲ್ 8 ಇನ್ಪುಟ್ಸ್ ಆಯಿತು. ಪ್ರತಿಯೊಂದರಿಂದನೂ ಒಂದೊಂದು ಇನ್ಪುಟ್ಗಳನ್ನ ಮಾತ್ರ ತೊಗೊಳಕ್ಕಾಗೋದು. ನಾವು ಕೊನೆಗೆ ಆ್ಯಡ್ ಮಾಡೋದ್ರಿಂದ ಆರ್ ಗೇಟ್ನ ಯೂಸ್ ಮಾಡಿಕೊಂಡು ಔಟ್ಪುಟ್ಟನ್ನು ತರ್ತಾ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ಎನೇಬಲ್ನ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಂಡೆ. S2 ಅಂತ ಅಂದ್ಕೊಳ್ಳಿ. ಇಲ್ಲಿ S1, S0, S1, S0. ಯಾಕಂದರೆ 2 ಸೆಲೆಕ್ಟಿವ್ ಲೈನ್ಸ್ ಮಾತ್ರ ಬರೋದಕ್ಕಾಗೋದು 4:1 ಮಕ್ಸಿಗೆ. ಇನ್ನೊಂದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಹೊರಗಡೆಯಿಂದ ಕೊಡ್ತಾಯಿದ್ದೀನಿ. ಇದನ್ನು ಎನೇಬಲ್ ರೀತಿಯಲ್ಲಿ ತಿಳ್ಕೊಳ್ಳಿ. ಇಲ್ಲಿ ನಾಟ್ ಆಗಿ ಕೊಡ್ತಾಯಿದ್ದೀನಿ S2ನ, ಆದರೆ ಇಲ್ಲಿ ನಾನು ಹಾಗೆ ಕೊಡ್ತಾಯಿದ್ದೀನಿ. ಸೊ ಇಫ್ S2 = 0, ಎನೇಬಲ್ 0 ಇದ್ದಾಗ ಇಲ್ಲಿಗೆ ನಮಗೆ ಡಾಟಾ ಟ್ರಾನ್ಸ್ಫರ್ ಆಗೋದೇ ಇಲ್ಲ.
ಅವಾಗ ಏನಾಗುತ್ತೆ, ಇಲ್ಲಿಗೆ ಮಾತ್ರ ಡಾಟಾ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿಗೆ ಮಾತ್ರ ಡಾಟಾ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದರೆ ಇವು ಆ್ಯಕ್ಟಿವೇಟ್, ಈ ಏನು ಈಕ್ವೇಷನ್ಸ್ ಇದಾವಲ್ಲ ಈ ಈಕ್ವೇಷನ್ಸ್ ಆ್ಯಕ್ಟಿವೇಟ್ ಆಗ್ತವೆ. ಅದರಿಂದ ನಾವು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಎನೇಬಲ್ ಇಲ್ಲಿ 0 ಆದಾಗ ಇಲ್ಲೇನು ಔಟ್ಪುಟ್ ಬರುತ್ತೆ, I1 ಬರುತ್ತೆ. ಇಲ್ಲೇನು ಔಟ್ಪುಟ್ ಬರುತ್ತೆ, I7 ಬರುತ್ತೆ. ಯಾಕಂತಂದರೆ I7 1 1 1 1 ಎನೇಬಲ್ 1 ಇಲ್ಲಿ ಕೊಟ್ಟಾಗ, ಸಾರಿ ಇಲ್ಲಿ 0 ಕೊಡಬಾರ್ದು, 1 ಕೊಡಬೇಕು. ಎನೇಬಲ್ ನಾನು ಇಲ್ಲಿ 1 ಕೊಟ್ಟಾಗ ಎಲ್ಲ 1 1 1 1 1 1 1 1 ಆದಾಗ ಏನಾಯಿತು, ನನಗೆ I7 ಬಂತು. ಎಲ್ಲ 0 0 0 0, ಯಾಕಂದರೆ ಇಲ್ಲಿ ನಾಟ್ ಗೇಟ್ ಹಾಕಿರೋದ್ರಿಂದ ಇಲ್ಲಿ 0 ಬರುತ್ತೆ. 0 0 0 0 ಬಂದಾಗ I1 ಬೇಕು. ನಮಗೆ ಔಟ್ಪುಟ್ ಏನು ಬಂತು, y = I1 ಬರುತ್ತೆ. ಯಾಕೆ I1 ಬರುತ್ತೆ ಅಂತ ಅಂದರೆ ನಮಗಿಲ್ಲಿ 0 ಇಲ್ಲಿ ಬೇಕಾಗಿದ್ದಾಗ, ಮೊದಲನೇದೇನು I0 ನಮಗೆ ಬೇಕಾಗಿರೋದು, ಇಲ್ಲೂ ಕೂಡ ನಮಗೆ 0 ಬಂತು. ಇಲ್ಲಿ ನಮಗೆ ಔಟ್ಪುಟ್ಟಲ್ಲೂ ಕೂಡ ನಮಗೆ 0, ಇಲ್ಲೊಂದು ಔಟ್ಪುಟ್ಟಲ್ಲೂ 0 ಬೇಕಾಗಿರೋದ್ರಿಂದ 0 0 0. ಸೊ 0 0 0 ಬಂತು. ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದಕ್ಕೆ. ಸೊ ನೆಕ್ಸ್ಟು ಇಲ್ಲಿ ನಾವು 1 ಕೊಟ್ಟಾಗ ಈ ಕಡೆಯಿಂದ ಬಂದಾಗ 7 ಬಂತು ಅಂತ ಅಂದ್ಕೊಳ್ಳಿ ಔಟ್ಪುಟ್. ಆವಾಗ ನಮಗೆ y ಏನು ಬರುತ್ತೆ, I7. ಸೊ ಎನೇಬಲ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದಾಗ ನಮಗೆ ಈಸಿ ಆಗೋಗುತ್ತೆ. 8:1 ಮಾರ್ಕ್ಸ್ ಯೂಸಿಂಗ್ 4:1 ಮಾರ್ಕ್ಸ್. ಇಷ್ಟು ಡಯಾಗ್ರಾಮ್ ಬಿಡಿಸಿದ್ರೇ ಸಾಕು, ಹೇಗೆ ಬರುತ್ತೆ ಅಂತ ಏನು ಎಕ್ಸ್ಪ್ಲೇನ್ ಮಾಡೋದು ಏನು ಬೇಕಾಗಿಲ್ಲ. ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತು ಟ್ರೂತ್ ಟೇಬಲ್ ಸಾಕು. ಸೊ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು.